ಮೈಸೂರು ಪಾಕ್ನ ತೊಗೊಂಡೋಗಿ ಮೈಸೂರು ಶ್ರೀ ಅಂತ ಹೆಸರಿಡ್ತಾರೆ ಅಂದ್ರೆ ತಲೆ ಹಾಪಾಗಿದ್ರಿ. ಯಾಕಂದ್ರೆ ಲಿಟ್ರಲಿ ಹೇಳ್ತೇನೆ, ಯಾಕಂದ್ರೆ ನಮ್ಮ ಕಡೆ ನಾಳೆ ಎಗ್ರೆಸ್ನ ಬೇಡಪ್ಪ, ಇದು ಎಗ್ರೆಸ್ ಇಂಗ್ಲೀಷ್ ವರ್ಡ್ ಕಂಗಾಲಾಗಿ ತಿನ್ನೋದಕ್ಕೆ ಖಗ್ರೆಸ್ ಅಂತ ಮಾಡಿಬಿಡ್ರಿ. ಯಾಕಂದ್ರೆ ಹಂಗೈತ್ರಿ ಜನ್ರೇಷನ್. ಯಾಕಂದ್ರೆ ಅದು ಅಲ್ಟಿಮೇಟ್ ರೀ, ಅದೊಂಥರ ಹೆಸರು ಬ್ರ್ಯಾಂಡ್ ರೀ ಅದು ಮೈಸೂರು ಪಾಕ್ ಅನ್ನೋದು. ಪಾಕ ಅಂದ್ರೆ ಏನ್ರಿಪ್ಪ ಒಂಥರ ಸ್ವೀಟ್ ಪಾಕ ಶಾಲೆಯಲ್ಲಿ ರೆಡಿ ಮಾಡ್ತಾರಲ್ಲ, ಅದಕ್ಕೆ ಪಾಕ ಅಂತ ಮೈಸೂರು ಪಾಕ. ಅದೇನು ಇಂಗ್ಲೀಷ್ ವರ್ಡ್ ಅಲ್ರಿ, ಅದು ಕನ್ನಡ ವರ್ಡ್ ರೀ. ಅದು ಮೈಸೂರು ಪಾಕ್. ಇವತ್ತಿನ ಮಟ್ಟನು ಬಾಯಾಗ ನೋಡ್ರಿ ಈಗ ನೀರು ಬರತೈತೆ ನನಗೆ ಬಾಯಾಗ. ಯಾಕಂದ್ರೆ ಮೈಸೂರು ಪಾಕ್ ಅಂತ ಕೂಡ ಆ ಲೆವೆಲ್. ಯಾಕಂದ್ರೆ ಅಷ್ಟು ದೊಡ್ಡ ಬ್ರ್ಯಾಂಡ್ ರೀ ಅದು. ಅದನ್ನು ತಿಳ್ಕೊಂಡು ಹೋಗಿ ಇವ್ರು ಮೈಸೂರು ಶ್ರೀ ಮಾಡಿದ್ನ ಬ್ಯಾಡ್ರಿ. ನಮ್ಮ ಉತ್ತರ ಕರ್ನಾಟಕದ ಒಂದು ಮೈಸೂರು ಜಿಲ್ಲೆದ ಏನೋ ಒಂದು ಬೆಸ್ಟ್ ಫುಡ್ ರೀ ಇವತ್ತಿನ ದಿವಸ. ಈ ಮೈಸೂರು ಪಾಕ್ ಅಂದ್ರೆ ಬಾಯಾಗ ನೀರು ಬರ್ತಾವ್ರಿಪ್ಪ. ಅಂಥದ್ರಾಗ ಇದು ಮೈಸೂರು ಶ್ರೀಗಿ ಎಲ್ಲ ಬ್ಯಾಡ್ರಿ ಹೆಸರು. ಯಾಕಂದ್ರೆ ಹಂಗಂತೇನು ರೀ, ಯಾಕಂದ್ರೆ ನಾಳೆ ಉತ್ತರ ಕನ್ನಡದಾಗ ಎಗ್ ರೈಸ್ ಹೆಸರು ಬೇಡಪ್ಪ, ಎಗ್ ರೈಸ್ ಅನ್ನೋದು ಇಂಗ್ಲೀಷ್ ವರ್ಡ್ ಆಕೈತಿ, ಕಗ್ರೇಸ್ ಮಾಡ್ಬಿಡೋಣ, ಕಂಗಾಲಾಗಿ ತಿನ್ನೋದಕ್ಕೆ ಕಗ್ರೇಸ್ ಮಾಡ್ಬಿಡ್ರಿ ಯಾರು ತಲೆಯಾಗಿತ್ತ ತೆಗೆದು ಬಿಡ್ರಿ. ಯಾಕಂದ್ರೆ ಬೇಕ್ರಿ. ಯಾಕಂದ್ರೆ ಇದು ಒಂದು ಇವತ್ತಿಂದಲ್ರಿ, ಇದು ಸಾವಿರಾರು ವರ್ಷಗಳಿಂದ ಐತ್ರಿ ಸ್ವೀಟ್. ಯಾಕಂದ್ರೆ ರಾಜರು ಮಹಾರಾಜರು ಅವಾಗೆಲ್ಲ ಮಾಡಿಕೊಡ್ತಿದ್ರು, ಅವಾಗ ತಿಂದವರು. ಅದನ್ನ ಈಗಾದ್ರೂ ಬೇಕ್ರಿಗೆ ಹೋದಾಗ ಮೈಸೂರು ಪಾಕ್ ತಂದಾನೆ ಕಟ್ನ ಮೈಸೂರು ಪಾಕ್ ನೆನಪಾಕೈತಿ, ಪಟ್ನ ಮೈಸೂರು ಪಾಕ್ ನೆನಪಾಕೈತಿ, ಸ್ವೀಟ್ ನೆನಪಾಕೈತಿ, ಮೈಸೂರು ಊರು ನೆನಪಾಕೈತಿ. ಅದಕ್ಕೆ ಬೇಕಂತೀನಿ. ಯಾಕಂದ್ರೆ ಅದನ್ನ ತೊಗೊಂಡೋಗಿ ನೀವು ಸ್ವೀಗಿ ಇಟ್ಕೊಳ್ಳೋದೆಲ್ಲ ಬೇಡ ಅನ್ಸತೈತಿ, ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲದಕ್ಕೂ ಒಂದು ತಲೆ ಹಾಪಾಗ್ಬಿಟ್ಟಿದ್ರಿ. ಇತ್ತೀಚಿನ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿದ್ರೆ ಉಪಯೋಗ ಆಗಲ್ರಿ. ಯಾಕಂದ್ರೆ ಏನೋ ಒಂದ್ಕೊಳ್ಳಿ ಚೇಂಜ್ ಮಾಡಿದ್ಕೊಳ್ಳಿ ತಲೆ ಹಾಪಾಕಿದ್ರಿ. ಯಾಕಂದ್ರೆ ಅದು ನಮ್ಮ ಬ್ರ್ಯಾಂಡ್ ಏನೈತಲ್ಲ, ಅದು ಬ್ರ್ಯಾಂಡ್ ಬೇಕಾ ನಮಗೆ. ಅದು ಬಿಟ್ಟು ಗಿಳುಕಿದ್ದು ಇವು ಮೈಸೂರು ಶ್ರೀ ಇವೆಲ್ಲ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಅದ್ರ ಬಗ್ಗೆ ದೊಡ್ಡ ನ್ಯೂಸು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬೆಳತ್ತಿನ 2 ದಿನ ಆಯ್ತು ಅದನ್ನು ನೋಡಾಕತ್ತೀನಿ ನಾನು. ಮೈಸೂರು ಪಾಕ್ನ ಶ್ರೀ ಮಾಡ್ತಾರೆ, ತಲೆಯಾಗಿ ತೆಗೆದುಬಿಟ್ರಿ. ಮೈಸೂರು ಪಾಕ್ ಇಸ್ ಅ ಬೆಸ್ಟ್ ಬ್ರ್ಯಾಂಡ್. ಅದಕ್ಕೊಂದು ಇವತ್ತಿನ ಮಟನು ಮೈಸೂರು ಪಾಕ್ ಅಂದ್ರೆ ನೋಡ್ರಿ ನನಗೆ ಬಾಯಾಗ ನೀರು ಬರತ್ತವೆ. ಅಂಥದ್ರಾಗ ಎಲ್ಲೋ ಒಂದು ಕಡೆ ಇವೆಲ್ಲ ಚೇಂಜಸ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೈಸೂರು ಪಾಕ್ ಇಸ್ ಅ ಬ್ರ್ಯಾಂಡ್. ಸಾವಿರಾರು ವರ್ಷಗಳಿಂದ ಐತಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿನ ದಿನಾನು ಮೈಸೂರು ಪಾಕ್ ನಂಬರ್ 1 ಬೇಕ್ರಿದಾಗ ಸೆಲ್ಲಿಂಗ್ ಐಟಮ್ಸ್ ರೀ. ಇವತ್ತಾದ್ರೂ ಬೇಕ್ರಿಗೆ ಹೋದ್ರಿಂದ ಫೇಮಸ್ ಇರೋದು ಮೈಸೂರು ಪಾಕ್, ನಮ್ಮ ಬೆಳಗಾವಿ ಕುಂದ ಮತ್ತು ನಮ್ಮ ಧಾರವಾಡ ಪೇಡ ಇವೆಲ್ಲ ಬೇಕ್ರಿ. ಇವೆಲ್ಲ ಅಲ್ಟಿಮೇಟ್ ಬ್ರ್ಯಾಂಡ್ ರೀ. ಇವನ್ನೆಲ್ಲ ಚೇಂಜ್ ಮಾಡಕ್ಕೆ ಬರೋಂಗಿಲ್ಲ. ಯಾಕಂದರೆ ಅದಕ್ಕೆ ಆದಂಥ ಒಂದು ವರ್ಡ್ ಇರ್ತಲ್ಲ, ಅದಕ್ಕೊಂದು ಅರ್ಥ ಇರ್ತಲ್ಲ, ಅದು ಭಾಳ ಇಂಪಾರ್ಟೆಂಟ್. ಬರೀ ಅರ್ಥ ಅಲ್ರಿ, ಆ ಸ್ವೀಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಕಾರಣಕ್ಕೂ ಈ ಮೈಸೂರು ಶ್ರೀ ಅಂತ ಮಾಡಕ್ಕೆ ಹೋಗ್ಬೇಡ್ರಿ. ಮೈಸೂರು ಪಾಕ್ ಇಸ್ ಅ ಬೆಸ್ಟ್. ಕನ್ನಡ ವರ್ಡ್ ಐತಿ, ಇದೇನು ಇಂಗ್ಲೀಷ್ ವರ್ಡ್ ಏನಿಲ್ಲ. ನಮ್ಮ ಮಹಾರಾಜರೆಲ್ಲ ಇಟ್ಟಿದ್ದವರು ಹೆಸರು, ಅವ್ರು ಇಟ್ಟಿದ್ದೆ ಮಾಡಿ ಕಂಟಿನ್ಯೂ ಮಾಡ್ಬೇಕ್ರಿ. ಅದನ್ನ ಬಿಟ್ಟು ನಿಮ್ಮ ಎಕ್ಸ್ಟ್ರಾ ತಲೆ ಹಾಕ್ಕೊಂಡು ಸ್ವಲ್ಪ ಚೇಂಜ್ ಮಸಾಲ ಹಾಕಿ ಜುಬಾನ್ ಬೋಲೋ ಕೇಸರಿ ಅಂದಿಗಿಂದ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಮೈಸೂರು ಪಾಕ್ ಇಸ್ ದ ಬೆಸ್ಟ್. ನಮ್ಮ ಕರ್ನಾಟಕದ ಫುಡ್ ಐತ್ರಿ, ಫೇಮಸ್ ಸ್ವೀಟ್ ಐತಿ. ಸೊ ಮೈಸೂರು ಪಾಕ್